ತುಂಬ ನೋಡಿದ್ದೆ, ಬೇಕರಿಗಳೆಲ್ಲ ನೋಡಿದ್ದೆ. ಎಲ್ಲ ಐಡಿಯಾಗಳ ಮುಂಚೆ ಇದ್ದಿದ್ದರಿಂದ ಶುರು ಮಾಡಿದೆ ಇದನ್ನು. ಕ್ಯಾಶ್ ಫ್ಲೋ ಬಿಸ್ನೆಸ್, ಬೆಳಗ್ಗೆ ಹಾಕಿದ್ರೆ ಹಣ, ಸಾಯಂಕಾಲ ಹಣ ಬರುವಂಥ ಬಿಸ್ನೆಸ್ ಇದು. ಅಲ್ಲಿ ಮತ್ತು ಗೂಗಲಲ್ಲಿ ಎಲ್ಲ ಜನಗಳು ಅವರೇ ಪಬ್ಲಿಕ್ ಮಾಡಿದ್ರು. ಸೊ ಗುಣಮಟ್ಟಗಳು ನಾವು ಅವರ ಒಂದು ಪ್ಯಾರಾಮೀಟ್ರು ನಮಗೆ ಏನು ಕೊಡ್ತಾರೆ ಅದು ಮುಂಚೆನೇ ನಮಗೆಲ್ಲ ಫುಲ್ಲು ಲ್ಯಾಬ್ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ಅವರು. ಅದೆಲ್ಲ ನೋಡಿನೇ ನಾವು ತೊಗೊಳ್ಳೋದು. ರೋಟ್ರಿ ಓವನ್ನು, ಸ್ಪೈರಲ್ ಮಿಷಿನ್ನು, ಕೇಕ್ ಮಿಕ್ಸಿಂಗ್ ಮಿಷಿನ್ನು, ಸ್ಲೈಸರು, ಪ್ರೆಸ್ಸು, ಫ್ರಿಜ್ಗಳು ಎಲ್ಲ ಬೇಕಂತಂದರೆ ನಿಮಗೆ 2-3 ಲಕ್ಷ ರೂಪಾಯಿಗೂ ಒಳ್ಳೆ ಎಲ್ಲ ಎಕ್ವಿಪ್ಮೆಂಟ್ಗಳು ಬರುತ್ತೆ. ಅದರಿಂದನೂ ಮಾಡ್ಬೋದು. ಮೊದಲಿಗೆ ಅವ್ರ ಏರಿಯಾ ನೋಡ್ಕೋಬೇಕು, ಯಾವ ಥರ ಏರಿಯಾ ಇದೆ, ಕಸ್ಟಮರ್ಸ್ ಯಾವ ಥರ ಇದ್ದಾರೆ, ಅಲ್ಲಿಗೆ ತಕ್ಕನಂಗೆ ಅವರು ಬಂಡವಾಳ ಹಾಕಿ ಆ ಜಾಗ ಹಾಕಿ ಮಾಡಬೇಕು. ಕೆಲವು ಐಟಮ್ಗಳಲ್ಲಿ ಒಂದು 10 to 15%, 20% ಇರುತ್ತೆ. ಕೆಲವು ಐಟಮಲ್ಲಿ 40 to 50% ಇರುತ್ತೆ. ಇದು ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರೋ ಬಿಸ್ನೆಸ್. ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಮೆಚ್ಚುವ ಉತ್ಪನ್ನಗಳೇ ಈ ಉದ್ಯಮದ ಮೂಲ ಆಧಾರ. ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿಯೇ ಬಿಸ್ನೆಸ್ ಸಕ್ಸಸ್ನ 3 ಮಂತ್ರ. ಇದೇ ಹೊತ್ತಿನ ಬದುಕಿಗೊಂದು ಬಿಸ್ನೆಸ್. ನಾನು ವಾಸುದೇವ್ ಮಾರ್ನಾಳ್. ಬೇಕರಿ ಈ ಪದ ಕೇಳ್ತಾ ಇದ್ದಂತೆ ತರಹೇವಾರಿ ತಿಂಡಿ ತಿನಿಸುಗಳು, ಪದಾರ್ಥಗಳು ನಮ್ಮ ಕಣ್ಣ ಮುಂದೆ ಸುಳಿತವೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ನಾಲಿಗೆ ಚಪ್ಪರಿಸಿ ತಿನ್ನುವಂಥ ಎಲ್ಲ ತಿನಿಸುಗಳು ಒಂದೆಡೆ ಸಿಗೋದು ಅಂದರೆ ಅದು ಬೇಕರಿಯಲ್ಲಿ. ಹೀಗೆ ಎಲ್ಲ ವಯಸ್ಸಿನ ಎಲ್ಲ ವರ್ಗದ ಜನರನ್ನು ಆಕರ್ಷಿಸೋ ಬೇಕರಿಗಳು ಸ್ವಂತ ಉದ್ಯಮ ಆರಂಭಿಸಬೇಕು ಅಂತ ಬಂದವರ ಅದೆಷ್ಟೋ ಮಂದಿಯ ಮೊದಲ ಆಯ್ಕೆ. ಅಂಥ ಬೇಕರಿ ಬಿಸ್ನೆಸ್ ಆರಂಭಿಸಿ ಅದನ್ನು ಯಶಸ್ವಿಯಾಗಿಸೋದು ಹೇಗೆ ಅನ್ನೋದನ್ನು ನಾವಿವತ್ತು ಹೇಳಿಕೊಡ್ತೀವಿ ನೋಡಿ. ಇದು ಬದುಕನ್ನ ಗಟ್ಟಿಗೊಳಿಸೋ ಬಿಸ್ನೆಸ್. ಸಣ್ಣ ಹೂಡಿಕೆಯಲ್ಲೂ ದೊಡ್ಡ ಯಶಸ್ಸು ಸಾಧ್ಯ. ಫುಡ್ ಸರ್ವಿಸ್ ಇದು ಇವತ್ತಿಗೆ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳವಣಿಗೆ ಕಾಣುತ್ತಿರುವ ಕ್ಷೇತ್ರ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎನ್ನುವಂತೆ. ಜನರು ದುಡಿಯೋದೇ ಒಪ್ಪತ್ತಿನ ಊಟಕ್ಕಾಗಿ ಅನ್ನೋದು ಅಕ್ಷರಶಃ ಸತ್ಯ. ಹಾಗಾಗಿಯೇ ಈ ಆಹಾರ ಸೇವಾ ಕ್ಷೇತ್ರಕ್ಕೆ ಎಂದಿಗೂ ಬೇಡಿಕೆ ಕಡಿಮೆಯಾಗಿದ್ದೇ ಇಲ್ಲ. ಈ ಕ್ಷೇತ್ರವನ್ನು ನಂಬಿ ಅದೆಷ್ಟೋ ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ. ಹೊಸದಾಗಿ ಯಾವುದಾದ್ರೂ ಉದ್ಯಮ ಮಾಡಬೇಕು ಅಂದುಕೊಂಡವರು ಕೂಡ ಮೊದಲಿಗೆ ಆರಿಸಿಕೊಳ್ಳೋದೇ ಈ ಕ್ಷೇತ್ರವನ್ನ. ಒಂದರ್ಥದಲ್ಲಿ ಈ ಕ್ಷೇತ್ರ ಹಸಿದವರ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ಬದುಕನ್ನ ಗಟ್ಟಿ ಮಾಡಿಕೊಳ್ಳ ಬಯಸುವವರಿಗೆ ಭರವಸೆಯನ್ನು ತುಂಬುತ್ತಿದೆ. ಆಹಾರ ಸೇವಾ ಕ್ಷೇತ್ರದ ಬಹುತೇಕ ವಿಭಾಗಗಳು ಸಕ್ಸಸ್ಫುಲ್ ಉದ್ಯಮಗಳು ಎನ್ನುವ ಖ್ಯಾತಿಯನ್ನ ಮುಡಿಗೇರಿಸಿಕೊಂಡಿದ್ದು, ಅಂಥ ವಿಭಾಗದಲ್ಲಿ ಬೇಕರಿ ಕೂಡ ಒಂದು. ಹೌದು, ಬೇಕರಿ ಇಂದಿಗೆ ಒಂದು ಸಕ್ಸಸ್ಫುಲ್ ಉದ್ಯಮ ಅಂದ್ರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಮೊದಲೆಲ್ಲ ಟೀ, ಕಾಫಿ, ಸಣ್ಣ ಮಟ್ಟದ ಸ್ನ್ಯಾಕ್ಸ್ಗಳನ್ನಷ್ಟೇ ಮಾರಾಟ ಮಾಡುವ ಮೂಲಕ ಶುರುವಾದ ಬೇಕರಿ ಇಂದಿಗೆ ಜನರಿಗೆ ಬೇಕಾದ್ದೆಲ್ಲವನ್ನು ನೀಡಬಲ್ಲಷ್ಟು ದೊಡ್ಡದಾಗಿ ಬೆಳೆದಿದೆ. ಯಾವುದೇ ಶುಭ ಸಮಾರಂಭಗಳಿಗೆ ಕೇಕ್ ಬೇಕು ಅಂದ್ರೂ, ಯಾವುದೇ ಫಂಕ್ಷನ್ಗೆ ಸ್ವೀಟ್ಸ್ ಬೇಕು ಅಂದ್ರೂ, ಮಕ್ಕಳಿಗೆ ಇಷ್ಟವಾಗೋ ಕುಕ್ಕೀಸ್ನಿಂದ ಹಿಡಿದು ಅಜ್ಜ ಅಜ್ಜಿಯರಿಗೆ ಬಾಯಲ್ಲಿಟ್ರೆ ಕರಗುವಂತೆ ಬೆಣ್ಣೆ ಬಿಸ್ಕತ್ವರೆಗೂ ಇಂದಿಗೆ ಆಲ್ ಇನ್ ಒನ್ ಎನ್ನುವಂತೆ ಸ್ವಾದಿಷ್ಟ ರುಚಿಕರ ತಿನಿಸುಗಳನ್ನು ಜನರಿಗೆ ಉಣಬಡಿಸ್ತಾ ಇರೋದೇ ಈ ಬೇಕರಿಗಳು. ಅಂತ ಬೇಕರಿ ಬಿಸ್ನೆಸ್ನ ನಂಬಿ ಗೆದ್ದವರ ಸಂಖ್ಯೆಯೇ ಹೆಚ್ಚು. ಅಂತ ಒಬ್ಬ ಸಕ್ಸಸ್ಫುಲ್ ಉದ್ಯಮಿಯೇ ಬೆಂಗಳೂರಿನ ಕೇಕ್ ಮೂಲತಃ ಬೆಂಗಳೂರಿನವರಾದ ವೆಂಕಟೇಶ್ವರ 1992ರಲ್ಲೇ ಬೇಕರಿ ಕನಸನ್ನ ಕಂಡವರು. ಪದವೀಧರರಾಗಿದ್ರೂ ತಾನೊಂದು ಸ್ವಂತ ಉದ್ಯಮ ಮಾಡಬೇಕು ಎನ್ನುವ ಆಸೆಗೆ ಬೇಕರಿಯನ್ನ ತೆರೆದವರು. ಆಗಿನ ಸಂದರ್ಭದಲ್ಲಿ ಉದ್ಯಮಕ್ಕೆ ಪೂರಕವಾದ ಸಹಕಾರ ಸಿಕ್ಕದ ಕಾರಣ ಆ ಕನಸನ್ನ ಮುಂದೂಡಿದ್ರು. ಆ ನಂತರದ ಉದ್ಯಮಗಳು ಅವರಿಗೆ ಬದುಕನ್ನ ರೂಪಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿತ್ತಾದ್ರೂ ಕನಸು ಮಾತ್ರ ಬೆನ್ನ ಜೋಳಿಗೆಯಿಂದ ಕೆಳಗಿಳಿದಿರಲಿಲ್ಲ. ಅಂತೂ ಇಂತೂ ಮತ್ತದೇ ಹುಮ್ಮಸ್ಸು, ಅದೇ ಕನಸಿನೊಂದಿಗೆ ಅವರು ಕಟ್ಟಿದ ಬೇಕರಿ ಸಾಮ್ರಾಜ್ಯವೇ ಕೇಕ್ಸ್ ಜಾಯಿಂಟ್.
ಬೆಂಗಳೂರಿನ ಮಲ್ಲೇಶ್ವರಂನ ಚಿತ್ರಾಪುರ ಸರ್ಕಲ್ನಲ್ಲಿರೋ ಕೇಕ್ಸ್ ಜಾಯಿಂಟ್ ವೆಂಕಟೇಶ್ವರ ಅವರ ಕನಸಿನಂತೆ ಇಂದು ಗಟ್ಟಿಯಾಗಿ ಬೇರೂರಿ ನಿಂತಿದೆ. ನನ್ನ ಹೆಸರು ವೆಂಕಟೇಶ್ವರ ಅಂತ ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ. ಓದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಗಳು, ಹೈಸ್ಕೂಲೆಲ್ಲ ಸರ್ಕಾರಿ ಶಾಲೆಗಳಿಗೆ ಓದಿದ್ದು. MES ಕಾಲೇಜಿನಲ್ಲಿ ಪದವಿ ಮಾಡಿದೆ. ಅದಾದಮೇಲೆ ಮಾರ್ಕೆಟಿಂಗ್ ರೆಪ್ರೆಸೆಂಟೇಟಿವ್ ಆಗಿ ಮತ್ತು ಹೆಲ್ಪರ್ ಆಗಿ ಇಂಡಸ್ಟ್ರಿಗಳಲ್ಲಿ ಕೆಲಸಗಳು ಮಾಡಿಕೊಂಡು ಬಂದೆ. ಇದೆಲ್ಲನೂ ಮಾಡಿಬಿಟ್ಟು ನನಗೆ ಯಾವುದನ್ನು ಹೊಸ ಉದ್ಯೋಗ ಮಾಡಬೇಕು, ಒಂದು ಸ್ವಂತ ಉದ್ಯೋಗ ಮಾಡಬೇಕು ಭಾಳ ಆಸೆ ಇತ್ತು. ಅದಕ್ಕೇನು ಮಾಡಿದೆ ಅಂದರೆ ಒಂದು ಸಣ್ಣ ಬೇಕ್ರಿ ಶುರು ಮಾಡಿದೆ. ನಮ್ಮ ಫ್ರೆಂಡ್ ಒಬ್ಬರು ಬೇಕ್ರಿ ಇತ್ತು. ಆ ಬೇಕ್ರಿನ ನೋಡಿ ನೋಡಿ ಬೆಳೆದಿದ್ದೆ ಅಲ್ಲಿಂದ. ಸೊ ಒಂದು ಸಣ್ಣ ಕಟ್ಟಿಗೆ ಒಲೆ ಬೇಕ್ರಿ ಮಾಡಿದೆ. ಆ ಬೇಕ್ರಿನಲ್ಲಿ ನಾನು ಒಬ್ಬನೇ ಮಾಡ್ತಾಯಿದ್ದೆ ಎಲ್ಲ ಕೆಲಸಗಳನ್ನ. ಅದೇನಾಯಿತು, ಒಬ್ಬನೇ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಜೊತೆಗೆ ಆರೋಗ್ಯ ಬೇರೆ ಸ್ವಲ್ಪ ಕೈ ಕೊಡ್ತು. ಅವಾಗ ಏನು ಮಾಡಿದೆ, ಮತ್ತೆ ಬೇರೆ ಬಿಸ್ನೆಸ್ ಮಾಡೋಣ ಅಂತ ಅದನ್ನು ಕ್ಲೋಸ್ ಮಾಡಿ ಬೇರೆ ಬಿಸ್ನೆಸ್ಸಿಗೆ ಬಂದೆ. ಮತ್ತೆ ಭಾಳ ಹಿಂದೆ ಇತ್ತು, 92ರಲ್ಲೇ ಇತ್ತು ನನಗೆ. ಅವಾಗಿಂದ ಭಾಳ ಆಸೆ ಇತ್ತು, ಮಾಡಬೇಕು ಯಾವುದಾದ್ರೂ ಒಂದು ಬೇಕ್ರಿ ಒಳ್ಳೆ ಕಲರ್ ಮಾಡಬೇಕು ಅಂತಿತ್ತು. ಅದಕ್ಕೆ ಸೂಕ್ತ ಅವಕಾಶ ಸಿಕ್ಕಿರಲಿಲ್ಲ, ಮತ್ತು ಇದು ಸಿಕ್ಕಿರಲಿಲ್ಲ, ನನಗೆ ಜಾಗ ಸಿಕ್ಕಿರಲಿಲ್ಲ. ಈಗ ಜಾಗ ಅವಕಾಶ ಎರಡೂ ಸಿಕ್ತು, ಸೊ ಮಾಡಿದೆ. 5 ರಿಂದ 10 ಲಕ್ಷ ಆರಂಭಿಕ ಬಂಡವಾಳ. ಉದ್ಯಮ ವಿಸ್ತರಣೆಗಿದೆ ಅಗಾಧ ಅವಕಾಶ. ಹೀಗೆ ಕನಸಿನ ಬೆನ್ನತ್ತಿ ಶುರುವಾದ ಕೇಕ್ಸ್ ಜಾಯಿಂಟ್ ಈಗ ಮಲ್ಲೇಶ್ವರಂ ಮಂದಿಗೆ ಚಿರಪರಿಚಿತ. ಉದ್ಯಮಿಯಾಗಬೇಕು ಅಂತ ಶುರು ಮಾಡಿದ ಈ ಬಿಸ್ನೆಸ್ 2 ವರ್ಷದಲ್ಲಿ ಒಳ್ಳೆಯ ಲಾಭ ಗಳಿಸೋದ್ರ ಜೊತೆಗೆ 25ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನು ನೀಡ್ತಾ ಇದೆ. ಮಾಡುವ ಕೆಲಸದ ಬಗ್ಗೆ ಪ್ರೀತಿ ಇದ್ರೆ ಸಾಕು, ಶ್ರದ್ಧೆಯಿಂದ ಅದನ್ನ ನಿಭಾಯಿಸಿದ್ರೆ ನಾನೇ ಯಾಕೆ, ಯಾರು ಬೇಕಾದ್ರೂ ಈ ಉದ್ಯಮ ಮಾಡಬಹುದು ಅಂತಾರೆ ವೆಂಕಟೇಶ್ವರ. ಅವರಂತೆಯೇ ನೀವು ಬಿಸ್ನೆಸ್ ಆರಂಭಿಸೋದಾದ್ರೆ ಅದಕ್ಕೆಷ್ಟು ಬಂಡವಾಳ ಬೇಕಾಗಬಹುದು ಅಂತ ಅವರೇ ಹೇಳ್ತಾರೆ, ಕೇಳಿ. ಸರ್, ಈಗ ನಮಗೆ ಇನ್ವೆಸ್ಟ್ಮೆಂಟ್ ಅಂದರೆ ನೀವು 10 ಲಕ್ಷ ರೂಪಾಯಿನೂ ಮಾಡ್ಬೋದು. ಅದೇನು ಇನ್ಕ್ಲೂಡಿಂಗು ರಿಜಿಸ್ಟ್ರೇಷನ್ನು, ನಿಮ್ಮ ಅಂಗಡಿ ಮಳಿಗೆ ಅಡ್ವಾನ್ಸು, ಪ್ಲಸ್ ನಿಮ್ಮ ಮಿಷನರಿಗಳು ಎಲ್ಲ ನೋಡಿಕೊಂಡು ನೀವು 10 ಲಕ್ಷ ರೂಪಾಯಿಯಿಂದ 10 ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಂಥ ಉದ್ಯಮ ಇದು. ಸೊ ನಿಮಗೆ ಶಕ್ತಿ ಎಷ್ಟಿರುತ್ತೋ ಅದ್ರ ಪ್ರಕಾರ ಮಾಡ್ಬೋದು. ವರ್ಷಂಪ್ರತಿ ವಿಸ್ತರಿಸುತ್ತಿರೋ ಮಾರುಕಟ್ಟೆ, ಕ್ಷಿಪ್ರಗತಿ ಬೆಳವಣಿಗೆ ದಾಖಲಿಸುತ್ತಿರೋ ಉದ್ಯಮ. ಭಾರತದ ಬೇಕರಿ ಮಾರುಕಟ್ಟೆ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಿರುವ ಕ್ಷೇತ್ರಗಳಲ್ಲಿ ಒಂದು ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹೇಗೆ ಅಂತೀರಾ? 2020ರಲ್ಲಿ ಭಾರತದ ಬೇಕರಿ ಮಾರುಕಟ್ಟೆಯ ಮೌಲ್ಯ $7.6 ಶತಕೋಟಿ ಆಗಿತ್ತು. 2021ರಲ್ಲಿ ಈ ಮೌಲ್ಯ $10.2 ಶತಕೋಟಿ ತಲುಪಿದ್ದು, 2026ರ ವೇಳೆಗೆ ಭಾರತ ಬೇಕರಿ ಮಾರುಕಟ್ಟೆಯ ಮೌಲ್ಯ $12.39 ಶತಕೋಟಿ ಗಿಂತ ಹೆಚ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಉದ್ಯಮದ ಬೇಡಿಕೆ ಎಂಥದ್ದು ಅನ್ನೋದನ್ನ ನಿರೂಪಿಸೋದಕ್ಕೆ ಮಾರುಕಟ್ಟೆಯ ಈ ಕ್ಷಿಪ್ರ ಬೆಳವಣಿಗೆಯ ಗತಿಯೇ ಸಾಕ್ಷಿ. ಬೇಕರಿಗಳಿಗೆ ಬೇಡಿಕೆಯ ಮಾರುಕಟ್ಟೆ ಇದೆ ಅನ್ನೋದು ಎಷ್ಟು ಸರಿಯೋ, ಪೈಪೋಟಿಯೂ ಅಷ್ಟೇ ಮಟ್ಟದಲ್ಲಿದೆ ಅನ್ನೋದು ಸತ್ಯ. ಅಂತ ಪೈಪೋಟಿ ನಡುವೆಯೂ ನಿಮ್ಮ ಉದ್ಯಮ ಗೆದ್ದು ಬೀಗಬೇಕು ಅಂದ್ರೆ ಅದಕ್ಕೊಂದು ವಿಶೇಷತೆ ಬೇಕೇ ಬೇಕು. ಆ ವಿಶೇಷತೆ ಇದ್ರಷ್ಟೇ ನೀವು ಎಲ್ಲರಲ್ಲೂ ವಿಭಿನ್ನ ಅನ್ನಿಸಿಕೊಳ್ಳೋಕೆ ಸಾಧ್ಯ. ಬೇಕರಿ ಉದ್ಯಮ ಆರಂಭಿಸ್ತೀವಿ ಅಂದುಕೊಂಡವರು ಈ ವಿಚಾರವನ್ನ ಮರೆಯದೆ ಆ ವಿಶೇಷತೆ ಏನು ಅಂತ ಮೊದಲೇ ಯೋಚಿಸಿ ಕಾಲಿಟ್ರಷ್ಟೇ ಉದ್ಯಮ ಸಕ್ಸಸ್ಫುಲ್ ಟೇಕ್ ಆಫ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೆಂಕಟೇಶ್ವರ ಅವರು ಕೂಡ ಅಂಥದ್ದೊಂದು ವಿಶೇಷತೆಯೊಂದಿಗೆ ಈ ಬಿಸ್ನೆಸ್ ಆರಂಭಿಸಿದ್ದಾರೆ. ಅದೇನು ಅಂತ ಅವರೇ ಹೇಳ್ತಾರೆ, ಕೇಳಿ. ಕೇಕ್ಸ್ ಜಾಯಿಂಟಲ್ಲಿ ಇದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ದು. ಅದರಲ್ಲಿ ಈಗ ತುಂಬ ವೆರೈಟಿಗಳಂತಂದರೆ ನಮ್ಮಲ್ಲಿ ಹನಿ ಕೇಕು, ನಮ್ಮ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಯಾರೂ ಮಾಡಲ್ಲ ಅಂತ ಕಾಣ್ತಾ ಇದ್ದಾರೆ. ಹನಿ ಕೇಕು ಮತ್ತು ರಸಮಲೈ ಕೇಕು, ಆಮೇಲೆ ನಮ್ಮಲ್ಲಿ ವೆರೈಟೀಸ್ ಆಫ್ ಬ್ರೆಡ್ಡು, ತುಂಬ ವೆರೈಟಿ ಬ್ರೆಡ್ಗಳು ಮಾಡ್ತೀವಿ. ದಿಲ್ ಪಸಂದು ಎಲ್ಲರೂ ಏನು ಮಾಡ್ತಾರೆ, ಸಕ್ಕರೆ ಹಾಕಿ ಫ್ರೂಟ್ಸ್ ಹಾಕಿ ಮಾಡ್ತಾರೆ. ನಾವು ಆ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಜಾಗರಿ ಹಾಕಿ ಮಾಡ್ತೀವಿ. ಆಮೇಲೆ ಕಸ್ಟಮೈಸ್ ಕೇಕ್ ಮಾಡ್ತೀವಿ, ಜನಗಳಿಗೆ ಏನು ಕೇಳ್ತಾರೋ ಅದನ್ನು ಮಾಡಿಕೊಡ್ತೀವಿ. ಪ್ಲಮ್ ಕೇಕು ಪ್ರತಿ ವರ್ಷ ಮಾಡ್ತಾರೆ ಎಲ್ಲರೂ, ನಾವು ವರ್ಷಕ್ಕೆ ಒಂದೇ ಸಾರಿ ಮಾಡೋದು, ಅದು ಡಿಫ್ರೆಂಟಾಗಿ ಮಾಡ್ತೀವಿ ಅದನ್ನು. ಸೊ ಇದು ನಮ್ಮ ವೈಶಿಷ್ಟ್ಯಗಳು ಸರ್. ನಮ್ಮಲ್ಲಿ ಏನಂತಂದರೆ, ಈಗ ನಾವು ಲೋಕಲ್ ಡಾಲ್ಡಾ ಅದೆಲ್ಲ ಯೂಸ್ ಮಾಡಿ ಮಾಡೋಕ್ಕೆ ಹೋಗಲ್ಲ. ಒಳ್ಳೆಯ ಉತ್ತಮವಾದಂತಹ ಮಾರ್ಜಿನ್ಸ್ ಆಗಿರ್ಬೋದು, GSM ಆಗಿರ್ಬೋದು, ಅಥವಾ ಏನು ಪ್ರೀಮಿಕ್ಸ್ಗಳಾಗಿರ್ಬೋದು, ಒಳ್ಳೊಳ್ಳೆ ಕಂಪ್ನಿಗಳದ್ದು, ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಗಳದ್ದು, ಮತ್ತು ಹೈಜಿನಿಕ್ಕಾಗಿ ಚೆನ್ನಾಗಿರೋಂಥ ಪ್ರಾಡಕ್ಟೇ ತರಿಸ್ಕೊಳ್ತೀವಿ. ಕ್ವಾಲಿಟಿ ಫುಡ್ ಮೆಟೀರಿಯಲ್ಗಳನ್ನ, ಕಲರ್ಗಳು ಸಹ ನಾವು ಯಾವ ಕೆಮಿಕಲ್ ಕಲರ್ ಬಳಸೋಲ್ಲ. ನಾವು ಬಳಸೋದೆಲ್ಲ ಉತ್ತಮವಾದಂತಹ ಇದನ್ನೇ ಬಳಸ್ತೀವಿ ನಾವು.
ಹಾಗಾಗಿ ನ್ಯಾಚುರಲ್ ಕಲರ್ಸು ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ರೀತಿ ನಾವು ಮೈಂಡ್ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಅದೇ ನಮಗೆ. ಉದ್ಯಮ ಆರಂಭಕ್ಕೆ ಯಾವೆಲ್ಲ ಪರವಾನಗಿ ಬೇಕು? ಬೇಕರಿ ಮಾತ್ರವಲ್ಲ, ಯಾವುದೇ ಉದ್ಯಮವನ್ನ ಆರಂಭಿಸ್ತೀವಿ ಅಂದ್ರೂ ಅದಕ್ಕೆ ಕೆಲ ಕಾನೂನು ಪರವಾನಗಿ ಅನುಮತಿಗಳನ್ನ ಪಡೆದುಕೊಳ್ಳೋದು ಕಡ್ಡಾಯ. ನೀವು ಆಹಾರ ಸಂಬಂಧಿತ ಬಿಸ್ನೆಸ್ ಆರಂಭಿಸೋದಾದ್ರೆ ಫುಡ್ ಲೈಸೆನ್ಸ್ ಬೇಕೇ ಬೇಕು. ಜೊತೆಗೆ ಬೇಕರಿ ತೆರೆಯುವ ಪ್ರದೇಶದ ಸ್ಥಳೀಯಾಡಳಿತದಿಂದಲೂ ಅನುಮತಿ ಪಡೆದುಕೊಳ್ಳಬೇಕು. ಕಮರ್ಷಿಯಲ್ ಪರ್ಪಸ್ಗೆ ನೀರು ಮತ್ತು ವಿದ್ಯುತ್ ಬಳಕೆಯಾಗುವ ಹಿನ್ನೆಲೆ BWSSB, ಬೆಸ್ಕಾಂನಿಂದಲೂ ಪರ್ಮಿಷನ್ ಪಡೆದುಕೊಳ್ಳೋದು ಅಗತ್ಯ. ಈ ಎಲ್ಲ ಅನುಮತಿ ಪರವಾನಗಿ ಪಡೆದುಕೊಳ್ಳೋದಕ್ಕೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಈ ಅನುಮತಿಗಳಿಗೆ ಆನ್ಲೈನ್ನಲ್ಲಿ ನೀವೇ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳೋದಾದ್ರೆ ಈ ವೆಚ್ಚ ಮತ್ತಷ್ಟು ಕಡಿಮೆಯಾಗಲೂಬಹುದು. ಬಂಡವಾಳ, ಲೈಸೆನ್ಸ್, ಮಾರುಕಟ್ಟೆಯ ಬಳಿಕ ನೀವು ತಿಳಿದುಕೊಳ್ಳಲೇಬೇಕಾದ ಪ್ರಮುಖ ವಿಚಾರ ಅಂದ್ರೆ ಅದು ಸ್ಥಳಾವಕಾಶ. ಬೇಕರಿಯೊಂದನ್ನು ತೆರೆಯೋದಕ್ಕೆ ಎಷ್ಟು ಸ್ಥಳಾವಕಾಶ ಬೇಕಾಗುತ್ತೆ, ಎಷ್ಟು ಜಾಗವಿದ್ರೆ ಉದ್ಯಮಕ್ಕೆ ಅನುಕೂಲವಾಗಬಹುದು ಅನ್ನೋದನ್ನ ಮೊದಲೇ ಯೋಚಿಸಿರಬೇಕು. ಕೆಲ ಬೇಕರಿಗಳು ಸಣ್ಣ ಪುಟ್ಟ ಆಹಾರ ಪದಾರ್ಥಗಳನ್ನಷ್ಟೇ ತಯಾರಿಸಿ ಮಿಕ್ಕ ಪದಾರ್ಥಗಳನ್ನ ಹೊರಗಿನಿಂದ ತಂದು ಮಾರಾಟ ಮಾಡುತ್ತವೆ. ಮತ್ತಷ್ಟು ಬೇಕರಿಗಳಲ್ಲಿ ಎಲ್ಲ ತಿನಿಸುಗಳು ಅಲ್ಲಿಯೇ ತಯಾರಿಸಲಾಗುತ್ತೆ. ಹಾಗಾಗಿ ನಿಮ್ಮ ಅಗತ್ಯಕ್ಕೆ ಅನುಕೂಲವಾಗುವಂತೆ ಸ್ಥಳಾವಕಾಶವಿದ್ರೆ ಉತ್ತಮ. 500 ಚದರ ಅಡಿಗಳಷ್ಟು ಜಾಗವಿದ್ರೂ ಸಾಕಾಗುತ್ತೆ. ಇಲ್ಲ 200 ರಿಂದ 300 ಚದರ ಅಡಿ ಜಾಗವಿದ್ರೂ ಮಳಿಗೆ ತೆರೆಯಬಹುದು. ಹಾಗೆ ಯಾವ ಜಾಗದಲ್ಲಿ ಮಳಿಗೆ ತೆರೆಯಬೇಕು ಅನ್ನೋ ಸಲಹೆ ಇಲ್ಲಿದೆ ನೋಡಿ. ಯಾರೇ ಒಬ್ಬರು ಒಂದು ಬೇಕ್ರಿ ಮಾಡ್ಕೋಬೇಕಂದ್ರೆ ಮೊದಲಿಗೆ ಅವ್ರ ಏರಿಯಾ ನೋಡ್ಕೋಬೇಕು. ಯಾವ ಥರ ಏರಿಯಾ ಇದೆ, ಕಸ್ಟಮರ್ಸ್ ಯಾವ ಥರ ಇದ್ದಾರೆ, ಅಲ್ಲಿಗೆ ತಕ್ಕನಂಗೆ ಅವ್ರು ಬಂಡವಾಳ ಹಾಕಿ ಆ ಜಾಗ ಹಾಕಿ ಮಾಡಬೇಕು. ಜಾಗ ನೋಡಿ, ಇಲ್ಲ ಅಂತಂದ್ಬಿಟ್ಟು ಸಣ್ಣ ಒಂದು ಜಾಗದಲ್ಲಿ ಎಲ್ಲ ಮಿಡ್ಲ್ ಕ್ಲಾಸ್ ಇರುವಂಥವ್ರು ಅಥವಾ ಲೋ ಕ್ಲಾಸ್ ಇರುವಂಥವ್ರ ಜಾಗದಲ್ಲಿ ನೀವು ಹೈ ಆಗಿ ಮಾಡಿ 100 ರೂಪಾಯಿ ಕೇಕ್ ಇಟ್ಟು ನೀವು 100 ರೂಪಾಯಿ ಬ್ರೆಡ್ ಎಲ್ಲ ಇಟ್ಟರೆ ಯಾರೂ ಬರೋಲ್ಲ ನಿಮಗೆ. ಹಾಗಾಗಿ ಆ ಏರಿಯಾಗೆ ತಕ್ಕನಂಗೆ ಮಾಡಿದ್ರೆ ಯಶಸ್ಸು ಕಾಣ್ಬೋದು ನಿಮಗೆ. ಇನ್ನು ಈ ಉದ್ಯಮದ ಮತ್ತೊಂದು ಪ್ರಮುಖ ಭಾಗ ಅಂದ್ರೆ ಅದು ಯಂತ್ರೋಪಕರಣ ಹಾಗೂ ಕಚ್ಚಾ ಪದಾರ್ಥಗಳು. ಬೇಕರಿ ಅಂದಮೇಲೆ ಪಪ್ಸ್, ಕೇಕ್ಸ್, ಬ್ರೆಡ್ ಸೇರಿದಂತೆ ನಾನಾ ರೀತಿಯ ತಿನಿಸುಗಳನ್ನು ತಯಾರಿಸಬೇಕಾಗತ್ತೆ. ಅವುಗಳ ತಯಾರಿಕೆಗೆ ಕೆಲವಷ್ಟು ಮಷೀನ್ಸ್ ಬೇಕಾಗುತ್ತೆ. ಅದರ ಜೊತೆಗೆ ಮೈದಾ ಹಿಟ್ಟು ಸೇರಿದಂತೆ ಅನೇಕ ಸಾಮಗ್ರಿಗಳು ಕೂಡ ಬೇಕಾಗುತ್ತೆ. ಅವುಗಳೆಲ್ಲವನ್ನ ಎಲ್ಲಿಂದ ಖರೀದಿಸಬೇಕು, ಯಾವೆಲ್ಲ ಯಂತ್ರೋಪಕರಣಗಳು ಬೇಕಾಗುತ್ತವೆ, ಅವುಗಳ ಬೆಲೆ ಎಷ್ಟಾಗಬಹುದು ಅಂತ ವೆಂಕಟೇಶ್ವರ ಅವರೇ ತಿಳಿಸ್ತಾರೆ ನೋಡಿ. ತುಂಬ ಜನ ವೆಂಡರ್ಗಳಿದ್ದಾರೆ. ಸೊ ಅವರೆಲ್ಲ ನಮಗೆ ಬಾಗಿಲಿಗೆ ಸಪ್ಲೈ ಮಾಡ್ತಾರೆ. ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು, ಬಾಗಿಲಿಗೆ ಸಪ್ಲೈ ಮಾಡ್ತಾರೆ. ಅಥವಾ ಇಲ್ಲಾಂದರೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಅಂಗಡಿಗಳಿದ್ದಾವೆ, ನೀವು ಹೋಗಿ ಪರ್ಚೇಸ್ ಮಾಡಿ ತರ್ಬೋದು. ಸೊ ಗುಣಮಟ್ಟಗಳು ನಾವು ಅವರ ಒಂದು ಪ್ಯಾರಾಮೀಟ್ರ್ ನಮಗೆ ಏನು ಕೊಡ್ತಾರೆ ಅದು ಮುಂಚೆನೇ ನಮಗೆಲ್ಲ ಫುಲ್ಲು ಲ್ಯಾಬ್ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ಅವರು. ಅದೆಲ್ಲ ನೋಡಿನೇ ನಾವು ತೊಗೊಳ್ಳೋದು ಸರ್. ಸೊ ಈಗ ಅದಕ್ಕೆ ಅಂತಂದರೆ ನಿಮಗೆ ಸುಮಾರು ಡೆಕ್ ಓವನ್ಗಳಿದ್ದಾವೆ. ಅದರಲ್ಲಿ ಸಿಂಗಲ್ ಟ್ರೇ, ಟ್ರಿಬಲ್ ಟ್ರೇ, 4 ಟ್ರೇ, 10 ಟ್ರೇ ಆ ಥರ ಇದ್ದಾವೆ. ಆಮೇಲೆ 8 ಲೋಫು, 8 ಲೋಫು, 80 ಲೋಫು, 100 ಲೋಫ್ ಅನ್ನೋದು ಇದು ರೋಟ್ರಿ ಓವನ್ ಬಂದಿದ್ದಾವೆ ಎಲ್ಲ ಈಗ. ಅಂದರೆ ನಿಮಗೆ ಹೆಂಗೆ ನಿಮ್ಮ ಜಾಗಕ್ಕೆ ಹೊಂದಿಕೆ ಆಗುತ್ತೆ ಆ ಥರ ಮಿಷಿನ್ಗಳು ತೊಗೊಂಡು ನಿಮಗೆ ವ್ಯಾಪಾರ ಎಷ್ಟು ಮಾಡಿದ್ರೆ ನಿಮ್ಮ ಶಕ್ತಿ ಎಷ್ಟೇ ನೋಡಿಕೊಂಡ್ರೆ ಸಿಂಗಲ್ ಡೆಕ್ ಓವನ್ ಸಹ ತೊಗೊಂಡು ಮಾಡ್ಬೋದು ಸರ್. ಸಿಂಗಲ್ ಡೆಕ್ ಓವನ್ ಸಾಮಾನ್ಯವಾಗಿ 25-30 ಸಾವಿರ ರೂಪಾಯಿಗೂ ಸಿಗುತ್ತೆ ನಿಮಗೆ. ಅದರಿಂದನೂ ಮಾಡ್ಬೋದು. ನಿಮಗೆ 2-3 ಲಕ್ಷ ರೂಪಾಯಿಗೂ ಒಳ್ಳೆ ಎಲ್ಲ ಎಕ್ವಿಪ್ಮೆಂಟ್ಗಳು ಬರುತ್ತೆ. 25-30 ಲಕ್ಷ ರೂಪಾಯಿಗೂ ಸಿಗುತ್ತೆ. ಗ್ರಾಹಕರಿಗೆ ಇಷ್ಟವಾಗುವಂತಿರಲಿ ಮೆನ್ಯೂ. ಬಾಣಸಿಗರ ಕೈಚಳಕದಲ್ಲಿದೆ ಸಕ್ಸಸ್ ಸೂತ್ರ. ಮೆನ್ಯೂ ಕೂಡ ಬೇಕರಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ಮಳಿಗೆಯಲ್ಲಿ ವೆರೈಟಿ ತಿನಿಸುಗಳ ಜೊತೆಗೆ ನಿಮ್ಮದೇ ಮಳಿಗೆಯ ಸ್ಪೆಷಲ್ ತಿನಿಸುಗಳನ್ನ ಜನರಿಗೆ ಟೇಸ್ಟ್ ಮಾಡಿಸಿದ್ರೆ ನೀವು ಬ್ರ್ಯಾಂಡ್ ಆಗಿ ಮಾರ್ಪಾಡಾಗೋದಕ್ಕೆ ಸಹಾಯ ಆಗುತ್ತೆ. ಕೇಕ್, ರಸ್ಕ್ಗಳ ಜೊತೆಗೆ ಬೇರೆ ಬೇಕರಿಗಳಲ್ಲಿ ಸುಲಭಕ್ಕೆ ಸಿಗದಂತಹ ವಿಭಿನ್ನ ತಿನಿಸುಗಳನ್ನು ತಯಾರಿಸಿದ್ರೆ ನಿಮ್ಮದೇ ಕೈ ರುಚಿಯನ್ನರಿಸಿ ಗ್ರಾಹಕರು ಬರ್ತಾರೆ. ಅದಕ್ಕೆ ಬಾಣಸಿಗರು ಬಹಳನೇ ಮುಖ್ಯ. ಈಗ ಕೇಕ್ ಜಾಯಿಂಟ್ಸ್ನಲ್ಲಿ ಯಾವೆಲ್ಲ ತಿನಿಸು ಸಿಗುತ್ತೆ ಅನ್ನೋದರ ಜೊತೆಗೆ ಅಲ್ಲಿನ ಬಾಣಸಿಗರ ಬಗ್ಗೆಯೂ ತಿಳಿಯೋಣ. ನಮ್ಮ ಬೇಕರಿಯಲ್ಲಿ ಬ್ರೆಡ್ಡು, ಬನ್ನು, ಬ್ರೆಡ್ಗಳಲ್ಲಿ ಒಂದು 9 ಥರ ಬ್ರೆಡ್ ಇದ್ದಾವೆ. ಮಸಾಲ ಬ್ರೆಡ್ಡು, ವೆಜ್ ಬ್ರೆಡ್ಡು, ಆಮೇಲೆ ಮಿಲ್ಕ್ ಬ್ರೆಡ್ಡು, ವೀಟ್ ಬ್ರೆಡ್ಡು, ಓಲ್ ವೀಟ್ ಬ್ರೆಡ್ಡು, ಮಸಾಲ ಫ್ರೂಟ್ ಬ್ರೆಡ್ಡು ಈ ಥರ ಸಿಗುತ್ತೆ. ಬನ್ಗಳಲ್ಲಿ ಒಂದು 7-8 ವೆರೈಟಿಗಳಿದ್ದಾವೆ. ದಿಲ್ ಪಸಂದ್ ಇದೆ,
ಪೇಸ್ಟ್ರಿಗಳಲ್ಲಿ ಒಂದು 50-60 ಥರ ಪೇಸ್ಟ್ರಿಗಳಿದ್ದಾವೆ, ಒಂದು 60 ಥರ ಕುಕ್ಕೀಸ್ ಇದ್ದಾವೆ, ಮತ್ತು ಡೋನೆಟ್ಸ್ಗಳು ನಮ್ಮಲ್ಲಿ ತುಂಬ ಫೇಮಸ್ಸು. ತುಂಬ ಮಾಲ್ಗಳು, ಬೆಂಗಳೂರಿರೋ ಮಾಲ್ಗಳಿರೋವಂಥ ದೊಡ್ಡ ದೊಡ್ಡ ಔಟ್ಲೆಟ್ಗಳು ನಮ್ಮ ಹತ್ರ ಬಂದು ತೊಗೊಂಡೋಗ್ತಾರೆ ಡೋನೆಟ್ಸ್ಗಳನ್ನ. ಮತ್ತು ಮಫಿನ್ ಬಾಕ್ಸ್ಗಳಿದ್ದಾವೆ, ಪ್ಲಮ್ ಕೇಕ್ ಇದ್ದಾವೆ, ಮತ್ತು ಮಫಿನ್ಸ್ ಇದ್ದಾವೆ, ಸಿಂಗಲ್ ಮಫಿನ್ಸು, ಕಪ್ ಕೇಕ್ಸು, ಮತ್ತು ಮ್ಯಾಕ್ರೋನ್ಸು. ನಿಮಗೆಲ್ಲ 7 ಸ್ಟಾರ್ ಹೋಟ್ಲ್ಗಳು ಸಿಗುವಂಥ ಪದಾರ್ಥಗಳು ನಮ್ಮಲ್ಲಿ ಸಿಗುತ್ತೆ ಸರ್. ರುಚಿ ಏನಂತಂದರೆ, ನಾವು ದುಬೈಯಲ್ಲಿ ಒಂದು 35-40 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಶೆಫ್ನೊಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ವಿ. ಅವರ ಮಾರ್ಗದರ್ಶನದಲ್ಲಿ ಅದು ಏನಿದೆ ರೆಸಿಪಿಗಳನ್ನ ಹಾಕ್ಕೊಂಡು, ಪ್ಲಸ್ ಈಗ ನಮ್ಗೆ ಏನು ಪ್ರಾಡಕ್ಟ್ ಕೊಡ್ತಾರೆ ಆ ಪ್ರಾಡಕ್ಟ್ ಕೊಡೋದು ಶೆಫ್ನ ಕರೆಸಿ ನಾವು ಟ್ರಯಲ್ ತೊಗೊಂಡು ಆ ರೆಸಿಪಿನೇ ಹಾಕಿ ಆ ಕ್ವಾಲಿಟಿ ಪ್ಲಸ್ ರುಚಿ ಎರಡೂ ಕೊಡ್ತೀವಿ. ನಮ್ಮದೇ ಆದಂಥ ಒಂದು ಸ್ಕ್ರಾಚ್ ಇರೋ ರೆಸಿಪಿ ಮಾಡ್ತೀವಿ ನಾವು. ಈಗ ಏನಂದರೆ, ಒಂದು ಸಾಮಾನ್ಯವಾಗಿ ಒಂದು ಬೇಕ್ರಿ ಮಾಡ್ತೀರಾ, ಆ ಏರಿಯಾಗೆ ನೋಡ್ಕೊಂಡು ಸಂಬಂಧಪಟ್ಟಂತೆ ಅಲ್ಲಿ ಏರಿಯಾದಲ್ಲಿ ಏನಿಲ್ಲ, ಕಾಫಿ ಟೀ ಶಾಪ್ ಇರೋಲ್ಲ, ಅಥವಾ ನಿಮ್ಮಲ್ಲಿ ಪಫು ಮತ್ತು ಖಾರ ಐಟಮ್ ತಿಂತಾರೆ, ಕಾಫಿ ಟೀ ಬೇಕಾಗುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೋದು. ಅಥವಾ ಜ್ಯೂಸ್ ಕೇಳ್ತಾರೆ, ಐಸ್ ಕ್ರೀಮ್ ಕೇಳ್ತಾರೆ, ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಕೇಳ್ತಾರೆ, ಈಗ ನಾನಾ ವಿಧವಾದ ಮಿಲ್ಕ್ ಶೇಕಲ್ಲಿ ಕೇಳ್ತಾರೆ. ಇವೆಲ್ಲವೂ ನೀವು ಆ್ಯಡ್ ಮಾಡ್ತಾ ಹೋಗಿ, ಈಗ ಒಬ್ಬ ಕಸ್ಟಮರ್ ಬಂದರೆ ಅವನಿಗೆ ಏನು ಬೇಕೋ ಎಲ್ಲ ಅಲ್ಲಿ ಸಿಗಬೇಕು. ಆ ಥರ ಒಂದು ನೀವು ಪ್ರಾಡಕ್ಟ್ಗಳು ಹಾಕ್ಕೊಂಡ್ರೆ ನಿಮಗೆಲ್ಲ ಸಿಗುತ್ತೆ. ನೀವೇ ಬರೀ ಬೇಕ್ರಿ ಪ್ರಾಡಕ್ಟೇ ಮಾಡ್ತೀನಿ ಅನ್ನೋದಾದರೆ ಪ್ರಯೋಜನ ಇರೋಲ್ಲ. ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆ ಪ್ಯಾಕೆಟ್ ಐಟಮು ಮಾರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಕಾನ್ಸಂಟ್ರೇಟು ನಿಮ್ಮಲ್ಲಿ ಉತ್ಪನ್ನ ಆಗೋಂಥ ಪ್ರಾಡಕ್ಟ್ಗಳನ್ನೇ ಮಾರಕ್ಕೆ ಹೋಗಿ ನೀವು, ಅವಾಗ ನಿಮಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ಸೊ ಮತ್ತು ಎಲ್ಲ ರೀತಿಯ ಈಗ ಏನು ಜ್ಯೂಸ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅಥವಾ ಪಾವ್ ಭಾಜಿ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು. ಐಸ್ ಕ್ರೀಮಲ್ಲಿ ನಾನಾ ಥರದ ವೆರೈಟಿಗಳಿದ್ದಾವೆ, ಅದರಲ್ಲಿ ತುಂಬ ಪ್ರಾಫಿಟ್ ಇದೆ ಐಸ್ ಕ್ರೀಮಲ್ಲಿ, ಅದನ್ನು ಮಾಡ್ಬೋದು. ಮತ್ತು ಕಾಫಿ ಟೀನೂ ಮಾಡ್ಬೋದು, ಅದರಲ್ಲೂ ಹೆಚ್ಚಿನ ಅಂಶ ನಿಮಗೆ ಪ್ರಾಫಿಟ್ ಇದೆ. ತುಂಬ ಹೆಚ್ಚಿಗೆ ಕಾಫಿ ಟೀ ಹೋಯಿತು ಅಂತಂದರೆ ನಿಮಗೆ ಅದನ್ನೇ ಬಾಡಿಗೆ ವರ್ಕೌಟ್ ಆಗುತ್ತೆ ನಿಮಗೆ, ಅದು ಮಾಡ್ಬೋದು. ಬೇಕರಿ ಉತ್ಪನ್ನಗಳಲ್ಲಿ ನೀವು ಹೊಸ ಬಗೆಯ ಎಲ್ಲ ಐಟಮ್ಗಳು ಹಾಕ್ಕೊಂಡು ಹೋಗ್ಬಂದಿವಿ. ಹೊಸ ಮಾಡ್ತಾ ಹೋದರೆ ಹೆಚ್ಚು ಒಂದು 1000 ಥರ ಐಟಮ್ಗಳು ಮಾಡ್ಬೋದು ಅದರಲ್ಲಿ. ಅದು ಕಸ್ಟಮರ್ ನೀವು ಕೊಡ್ತಾ ಹೋದರೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಆಗುತ್ತೆ. ಇದಿಷ್ಟು ಒಂದೆಡೆಯಾದರೆ, ಕಸ್ಟಮರ್ಸ್ ಬರೀ ರುಚಿ ಮಾತ್ರವಲ್ಲ, ಶುಚಿಯನ್ನು ಗಮನಿಸ್ತಾರೆ ಅನ್ನೋದು ಬಹಳನೇ ಮುಖ್ಯವಾದ ವಿಚಾರ. ಹೀಗಾಗಿ ಸಾಧ್ಯವಾದಷ್ಟು ಬೇಕರಿಗಳನ್ನು ಹಾಗೂ ಪಾಕ ತಯಾರಿಸುವ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇದಕ್ಕಾಗಿಯೇ ಒಂದಷ್ಟು ಹೆಚ್ಚಿಗೆ ಸಿಬ್ಬಂದಿಯನ್ನು ನೇಮಿಸಿಕೊಂಡ್ರೆ ಒಳ್ಳೆಯದು. ಹಾಗಾದರೆ ಬೇಕರಿಯೊಂದಕ್ಕೆ ಎಷ್ಟು ಸಿಬ್ಬಂದಿಯ ಅಗತ್ಯವಿದೆ ಅಂತ ನೀವೇ ನೋಡಿ. ಅಂದರೆ ಪ್ರಿಪ್ರೇಷನ್ ಮಾಡೋಕ್ಕೆ, ಒಳಗಡೆ ಪ್ರಿಪ್ರೇಷನ್ ಮಾಡೋಕ್ಕೆ ಕೇಕಿಗೆ 2, ಮತ್ತು ಬೇಕರಿ ಐಟಮಿಗೆ 2, ಮತ್ತು ಕ್ಲೀನಿಂಗಿಗೆ 1, ಪ್ಲಸ್ ಕೌಂಟರ್ ನೋಡ್ಕೊಳ್ಳೋಕೆ 1 2 ಸಾಕು. ಯಾವುದೇ ಉದ್ಯಮವನ್ನ ಆರಂಭಿಸಿದ್ರೂ ಅದರಲ್ಲಿ ಸಕ್ಸಸ್ ಆಗಬೇಕು ಅಂದ್ರೂ ನೀವು ಅನುಸರಿಸಬೇಕಾದ ಮೊದಲ ಸೂತ್ರವೇ ಆಳಾಗಿ ದುಡಿದ್ರಷ್ಟೇ ಅರಸನಾಗಿ ಬಾಳೋದಕ್ಕೆ ಸಾಧ್ಯ ಎನ್ನುವ ಮಾತನ್ನ ನಿಜಗೊಳಿಸುವುದು. ಹೌದು, ಬಂಡವಾಳವಿದೆ, ಅದರಿಂದ ಬೇಕರಿ ಮಾಡ್ತೀನಿ, ಸಿಬ್ಬಂದಿ ದುಡಿತಾರೆ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಪ್ರತಿ ವಿಚಾರದಲ್ಲೂ ಖುದ್ದು ನಿಮ್ಮದೇ ಮೇಲ್ವಿಚಾರಣೆ ಇರಲೇಬೇಕು. ಆಗಷ್ಟೇ ಗೆಲುವು ಕಾಣೋಕೆ ಸಾಧ್ಯ. ಹಾಗಾದ್ರೆ ಓನರ್ ಹೇಗಿರಬೇಕು, ಅವರ ಕೆಲಸಗಳು ಏನೇನು ಅಂತ ನೀವೇ ನೋಡಿ. ಸರ್, ಹೇಗೆ ಅಂತಂದರೆ ಅದು ಪಾರ್ಟ್ ಟೈಮ್ ಮಾಡಲಿಕ್ಕೆ ಆಗಲ್ಲ, ಫುಲ್ ಟೈಮ್ ಆಗೇ ಮಾಡಬೇಕು. ಅದನ್ನು ಬೆಳಿಗ್ಗೆ ಬಂದು ಅಂಗಡಿ ತೆಗೆಯೋದ್ರಿಂದ ಹಿಡಿದು ರಾತ್ರಿ ಮುಚ್ಚೋವರೆಗೂ ನೀವೇ ಇತ್ತು ಅಂತಂದರೆ ಅದರಲ್ಲಿ ನೀವು 4 ಕಾಸು ನೋಡ್ಬೋದು. ಇಲ್ಲ ಅಂತಂದರೆ ಹುಡುಗರ ಮೇಲೆ ಅಥವಾ ಬೇರೆಯವ್ರ ಮೇಲೆ ಬಿಟ್ಟು ನಾವು ಬೇರೆ ಕೆಲಸಗಳಿಗೆ ಹೋಗ್ತೀವಿ ಅಂತಂದರೆ ಅವರು ಶುಚಿ ಮೇಂಟೈನ್ ಮಾಡಲ್ಲ, ರುಚಿ ಮೇಂಟೈನ್ ಮಾಡಲ್ಲ, ಮತ್ತು ಹಣಕಾಸು ಕಸ್ಟಮರ್ಗಳ ನಿರ್ವಹಣೆ ಸರಿಯಾಗಿ ಮಾಡಲ್ಲ. ಅವಾಗೇನಾಗುತ್ತೆ, ನೀವು ಆಟೋಮೆಟಿಕ್ ಕಸ್ಟಮರ್ ಕಮ್ಮಿ ಆಗ್ತಾರೆ, ವ್ಯಾಪಾರ ಹೊರಟೋಗುತ್ತೆ. ಸರ್, ಹಿಂದೆ ತುಂಬ ಈ ಬೇರೆ ಬೇರೆ ರೀತಿ ಅದೊಂಥರ ಸುಖಕರವಾಗಿತ್ತು, ಕಷ್ಟಕರವಾಗಿತ್ತು. ಇದು ಒಂಥರ ಚೆನ್ನಾಗಿದೆ ಸರ್. ಇವಾಗ ಏನಂತಂದರೆ ನೆಮ್ಮದಿ ಜೀವನ, ಬೆಳಗ್ಗೆ ಬಂದು ಸಂಜೆವರೆಗೂ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಎಷ್ಟು ಬರುತ್ತೋ ಅದರ ಅಷ್ಟರಲ್ಲಿ ನೆಮ್ಮದಿ ಜೀವನ ಮಾಡ್ಬೋದು ಸರ್. ನಾವು ಫ್ಯಾಮಿಲಿ ಪೂರ್ತಿ ತೊಡಗಿಸ್ಕೊಡ್ತೀವಿ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು ಎಲ್ಲ ಇರ್ತೀವಿ. ಜೊತೆಗೆ ನಮ್ಮ ಎಲ್ಲ ಕೆಲಸಗಾರರು ನಮ್ಮ ಒಟ್ಟಿಗೆ, ನಮ್ಮ ಕುಟುಂಬದ ಥರ ನೋಡ್ಕೊಳ್ಳೋದ್ರಿಂದ ಎಲ್ಲರೂ ನಮ್ಮ ಒಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಬಿಸ್ನೆಸ್ನ ಪಬ್ಲಿಸಿಟಿ ಸೀಕ್ರೆಟ್ ಏನು ಗೊತ್ತಾ? ಹೀಗೆ ನೀವು ಉದ್ಯಮಿಯಾಗಿದ್ರೂ ಕೂಡ ಮೊದಲು ಉದ್ಯೋಗಿಯ ರೀತಿ ದುಡಿದ್ರಷ್ಟೇ ಉದ್ಯಮ ಒಂದು ಹಂತ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಚಾರದ ಬಗ್ಗೆಯೂ ಗಮನ ಇರಬೇಕು, ಅದೇ ಪಬ್ಲಿಸಿಟಿ. ನೀವು ಉದ್ಯಮ ಆರಂಭಿಸಿದ್ರೆ ಸಾಲೋದಿಲ್ಲ, ಅದನ್ನ ಜನರಿಗೂ ತಲುಪುವಂತೆ ಮಾಡಬೇಕು, ಅವರ ಮೆಚ್ಚುಗೆಯನ್ನು ಗಳಿಸಬೇಕು. ಅದಕ್ಕೆ ಮೊದಲು ಮಾಡಬೇಕಿರೋ ಕೆಲಸ ನಿಮ್ಮ ಅಂಗಡಿಯಲ್ಲಿ ತಯಾರಾಗೋ ಆಹಾರ ಪದಾರ್ಥಗಳ ಗುಣಮಟ್ಟವನ್ನ ಉತ್ತಮವಾಗಿರಿಸಿಕೊಳ್ಳೋದು, ಅದರ ಜೊತೆಗೆ ಅಂಗಡಿಗೆ ಪ್ರಚಾರ ನೀಡೋದು. ಅದು ಹೇಗೆ ಅಂತ ವೆಂಕಟೇಶ್ವರ್ ಅವರೇ ಹೇಳ್ತಾರೆ, ಕೇಳಿ. ಸರ್, ನಾವು ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ. ಪ್ರಿಸರ್ವೇಟಿವ್ ಯೂಸ್ ಮಾಡಿ ಲಾಂಗ್ ಟರ್ಮಲ್ಲಿ ಇಡಕ್ಕೆ ಹೋಗಲ್ಲ. ಒಂದು ಪೇಸ್ಟ್ರಿ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಬನ್ ಆಗಿರ್ಬೋದು, ನಮಗೆ ಶೆಲ್ಫ್ ಲೈಫು 2 ದಿನ ಅಥವಾ 3 ದಿನ ಮ್ಯಾಕ್ಸಿಮಮ್ ಕೊಡ್ತೀವಿ ಅಷ್ಟೇ. ನಾವು
ನಂತರ ತೆಗೆದುಬಿಡ್ತೀವಿ. ಅದು ಚೆನ್ನಾಗಿತ್ತು ಅಂತಂದರೆ ಯಾರಿಗಾದ್ರೂ ಅನಾಥಾಶ್ರಮಕ್ಕೋ ಯಾರಿಗೋ ತಿಂಡಿಗೆ ಕೊಡ್ತೀವಿ, ಇಲ್ಲ ಅಂತಂದರೆ ಅದನ್ನು ನಾವು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಸರ್. ಸೊ ಮಾರ್ಕೆಟಿಂಗ್ ಹೇಗೆ ಅಂದರೆ ನಾವೆಲ್ಲೂ ಹೋಗಿಲ್ಲ. ಕೆಲವು ಶುರುವಾತಲ್ಲಿ ನಾವು ಸ್ವಲ್ಪ ಪಾಂಪ್ಲೆಟ್ಗಳು ಹಂಚಿದ್ವಿ. ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದು ಫೇಸ್ಬುಕ್ಕಲ್ಲಿ ಮತ್ತು ಗೂಗಲಲ್ಲಿ ಎಲ್ಲ ಜನಗಳು ಅವರೇ ಪಬ್ಲಿಕ್ ಮಾಡಿದ್ರು. ನಾವು ಏನು ಕ್ವಾಲಿಟಿ ಕೊಡ್ತೀವಿ ಆ ಕ್ವಾಲಿಟಿ ಸರ್ವೀಸು ಹೈಜಿನಿಕ್ ನೋಡಿ ಅವರೇ ಪಬ್ಲಿಕ್ ಮಾಡಿದ್ರು. ಜೊತೆಗೆ ನಾವು ಏನು ಹೊಸ ಹೊಸ ಪ್ರಾಡಕ್ಟ್ ಮಾಡ್ತೀವಿ ನಾವು ಫೇಸ್ಬುಕ್ಕಲ್ಲಿ ಮತ್ತು ಇದೆಲ್ಲ ಹಾಕ್ತೀವಲ್ವ, ಅದು ಜನ ನೋಡಿ ಬರ್ತಾರೆ. ಇದಿಷ್ಟು ಒಂದೆಡೆಯಾದರೆ ಉದ್ಯಮದಲ್ಲಿ ಬಹುದೊಡ್ಡ ನಿರ್ಣಾಯಕ ಪಾತ್ರ ವಹಿಸೋದೇ ಬೆಲೆ ನಿಗದಿ. ಬೆಲೆ ಹೆಚ್ಚಾದರೆ ಗ್ರಾಹಕರಿಗೆ ಹೊರೆಯಾಗುತ್ತೆ, ಕಡಿಮೆಯಾದರೆ ಉದ್ಯಮಿಗೆ ನಷ್ಟವಾಗುತ್ತೆ. ಹಾಗಾಗಿ ಬೆಲೆ ನಿಗದಿಯಲ್ಲಿ ಬಹು ಜಾಗ್ರತೆ ವಹಿಸಬೇಕು. ಬೆಲೆ ನಿಗದಿಪಡಿಸುವಾಗ ಯಾವೆಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು, ಈ ಉದ್ಯಮದಲ್ಲಿ ಆಗಬಹುದಾದ ವೆಚ್ಚ ಎಷ್ಟು ಅಂತ ಹೇಳ್ತೀವಿ ಕೇಳಿ. ಸೊ ನಾವು ಕಾಸ್ಟ್ ಎಫೆಕ್ಟ್ ಹೇಗೆ ಮಾಡ್ತೀವಿ ಅಂದರೆ, ನಾವು ಪರ್ಚೇಸ್ ಏನು ಮಾಡ್ತೀವಿ ಆ ಪರ್ಚೇಸು ಪ್ಲಸ್ ನಮ್ಮ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಚೇಸ್ ರೇಟ್ಗಳು ಹಾಕ್ಕೊಂಡು ಅದಕ್ಕೆ ನಾವು ಏನು ನೀರುಗಳಾಗಲಿ ಬೇರೆ ಆಗಲಿ ಮಿಕ್ಸ್ ಮಾಡ್ತೀವಿ ಅದೆಲ್ಲನೂ ಹಾಕ್ಕೊಂಡು ನಂತರ ಅದರಲ್ಲಿ ನಮ್ಮ ಪ್ರಾಫಿಟ್ ಆ್ಯಡ್ ಮಾಡಿಕೊಂಡು ಕರೆಂಟ್ ಬಿಲ್ಲಿಂದ ಹಿಡಿದು ವಾಟರ್ ಬಿಲ್ಲಿಂದ ಎಲ್ಲ ಸೇರಿಸಿ ಒಂದು ಬರ್ಕೊಳ್ತೀವಿ. ಬರ್ಕೊಂಡು ಅದಕ್ಕೆ ನಮ್ಮ ಪ್ರಾಫಿಟ್ ಆ್ಯಡ್ ಮಾಡ್ತೀವಿ ಮತ್ತು ವೇಸ್ಟೇಜು ಎಷ್ಟಾಗುತ್ತೆ ನೋಡ್ಕೊಂಡು ಅದು ಆ್ಯಡ್ ಮಾಡಿಕೊಂಡು ಅದರ ರೇಟ್ ನಿಗದಿ ಮಾಡ್ತೀವಿ ಸರ್. ಕೆಲವು ಐಟಮ್ಗಳಲ್ಲಿ ಒಂದು 10 to 15%, 20% ಇರುತ್ತೆ. ಕೆಲವು ಐಟಮಲ್ಲಿ 40 to 50% ಇರುತ್ತೆ. ನಮಗೆ ಮೇಜರಾಗಿ ನಮಗೆ ಸಂಬಳ, ಬಾಡಿಗೆ ಮತ್ತು ಕರೆಂಟ್ ಬಿಲ್ಲು ಅದು ಮೇಜರ್ ಸರ್. ಇವಾಗಂತೂ ಪ್ರತಿದಿನ ಕರೆಂಟ್ ಬಿಲ್ಗಳನ್ನ ಏರಿಸ್ತಾ ಹೋಗ್ತಾ ಇದ್ದಾರೆ. ಅದು ಆಮೇಲೆ ಈ ಸಂಬಳಗಳು ಇದ್ದಾವೆ. ಸಂಬಳಗಳು ಎಲ್ಲ ಹೈಟೆಕ್ಕಾಗಿ ಕೇಳ್ತಾರೆ ಸಂಬಳಗಳು. ನಾವು ಹೈಟೆಕ್ ಕೆಲಸ ಬೇಕು ಅಂದರೆ ಅಷ್ಟು ಕೊಡಲೇಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಕವರು, ಬಾಕ್ಸು ಏನು ಪರ್ಚೇಸ್ ಮಾಡ್ತೀವಿ ಅದರಲ್ಲಿ ಜಾಸ್ತಿ ನಮಗೆ ಖರ್ಚು ಬೀಳುತ್ತೆ. ಅದರ ಪ್ಲಾನ್ ಮಾಡಿ ತೊಗೋಬೇಕಾಗತ್ತೆ. ಈ ಉದ್ಯಮದಲ್ಲಿ ಸಾಧಕ ಬಾಧಕಗಳು ಇವೆ. ಸಿಬ್ಬಂದಿಯ ನಿರ್ವಹಣೆ, ವೆಚ್ಚ ಹೆಚ್ಚಾಗೋದು, ವೇಸ್ಟೇಜ್ ಕಡಿಮೆ ಮಾಡಿಕೊಳ್ಳೋದೇ ದೊಡ್ಡ ಟಾಸ್ಕ್. ಹಾಗಾಗಿ ಅಗತ್ಯವಿರುವಷ್ಟು ಮಾತ್ರ ದಿನಸಿಗಳನ್ನು ಖರೀದಿಸೋದು ಮತ್ತು ಕಡಿಮೆ ಪ್ರಮಾಣದಲ್ಲೇ ಕಂಟೈನರ್ಗಳನ್ನು ಖರೀದಿಸೋದು ಉತ್ತಮ. ಇದಲ್ಲದೆ ಉದ್ಯಮದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದರ ಜೊತೆಗೆ ಯಾವುದೆಲ್ಲ ಮಾಡಬಾರ್ದು ಅನ್ನೋದನ್ನ ಕಲಿಯೋದು ಕೂಡ ಮುಖ್ಯ. ಅದೇನು ಅಂತ ನೀವೇ ನೋಡಿ. ಆ ಪರ್ಚೇಸಿಂಗ್ ಮಾಡುವಾಗ ನೀವು ಸ್ವಲ್ಪ ಪ್ಲಾನಿಂಗ್ ಮಾಡಿ ಪರ್ಚೇಸಿಂಗ್ ಮಾಡಿ. ಓವರ್ ಪರ್ಚೇಸಿಂಗ್ ಮಾಡಿ ಇಟ್ಕೊಂಡು ಈಗ ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ಕವರ್ ತೊಗೊಳ್ಳಿ ಅಂತಂದರೆ 50 kg ಮಿನಿಮಮ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದು ಮಾಡೋಕ್ಕೆ ಹೋಗಬೇಡಿ. ₹1 ಜಾಸ್ತಿ ಆದ್ರೂ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಮೇಂಟೈನ್ ಮಾಡಿ. ಜಾಸ್ತಿ ನೀವು ಕ್ವಾಂಟಿಟಿ ತೊಗೊಂಡ್ರೆ ಬಾಕ್ಸ್ ಆಗಲಿ ಕವರ್ ಆಗಲಿ ಐಟಮ್ಗಳಾಗಲಿ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ, ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ, ವೇಸ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಇಲಿಗಳು ಕಚ್ಚೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಮೇನ್ ಪರ್ಚೇಸಿಂಗ್ ಕಡೆಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು. ಈ ಉದ್ಯಮದಲ್ಲಿ 40% ಲಾಭ. ಇನ್ನು ಉದ್ಯಮ ಮಾಡೋದೇ ಬದುಕಿಗೊಂದು ಆದಾಯವಾಗಲಿ ಅನ್ನೋ ಕಾರಣಕ್ಕೆ. ಆ ಆದಾಯದ ವಿಚಾರದಲ್ಲಿ ಬೇಕರಿ ಬಿಸ್ನೆಸ್ ನಂಬಿದ್ರೆ ನಷ್ಟವಂತೂ ಖಂಡಿತ ಆಗಲ್ಲ. ನಿಮ್ಮ ಉತ್ಪನ್ನ, ಗ್ರಾಹಕರಿಗೆ ನೀಡುವ ಸರ್ವಿಸ್ ಇದೆಲ್ಲವೂ ನಿಮ್ಮ ಆದಾಯವನ್ನ ನಿರ್ಧರಿಸುತ್ತೆ. ಬೇಕರಿ ಬಿಸ್ನೆಸ್ನಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಬರೀ ತಿಂಡಿ ತಿನಿಸು ಮಾತ್ರ ಅಲ್ಲ, ಐಸ್ ಕ್ರೀಮ್, ಕಾಫಿ ಸೆಂಟರ್ಗಳನ್ನು ನೀವು ಬೇಕರಿಯಲ್ಲೇ ಮಾಡಿಕೊಳ್ಳಬಹುದು. ಇದರಿಂದ ಇರೋ ಜಾಗದಲ್ಲೇ ಮತ್ತೊಂದು ಬಿಸ್ನೆಸ್ ಆಡ್ ಆಗೋ ಮೂಲಕ ಆದಾಯವೂ ಹೆಚ್ಚಳವಾಗುತ್ತೆ. ಇಷ್ಟೆಲ್ಲ ಜವಾಬ್ದಾರಿಯುತವಾಗಿ ನೀವು ಬಿಸ್ನೆಸ್ ನಿರ್ವಹಿಸಿದ್ದೇ ಆದ್ರೆ ಬಂಡವಾಳದ ಮೇಲೆ 35% to 40% ಲಾಭವನ್ನಂತೂ ಖಂಡಿತ ಪಡೆದುಕೊಳ್ಳಬಹುದು. ಈ ಬಗ್ಗೆ ವೆಂಕಟೇಶ್ವರ್ ಅವರು ಏನ್ ಹೇಳ್ತಾರೆ, ಈಗ ಅವರ ಉದ್ಯಮ ಹೇಗಿದೆ ಅಂತ ನೀವೇ ಕೇಳಿ. ಸರ್, ನಿಮ್ಮ ಬಂಡವಾಳದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮಗೆ ವ್ಯಾಪಾರ ಎಷ್ಟಾಗುತ್ತೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇವಾಗ ಒಂದು ತಿಂಗಳಿಗೆ ₹1,00,000 ವ್ಯಾಪಾರ ಆದರೆ ನಿಮಗೆ ₹40,000, ₹30,000-40,000 ನಿಮಗೆ ಖಂಡಿತ ಸಿಗುತ್ತೆ ಸರ್. ಕೇಕ್ ಜಾಯಿಂಟ್ ಬಂದುಬಿಟ್ಟು ಈ 2 ವರ್ಷದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿದೆ. ನಾನಾ ಮೂಲೆಯಲ್ಲಿ ನಮ್ಮ ಬೆಂಗಳೂರಿನ ನಾನಾ ಮೂಲೆಗಳಿಗೆ ತಲುಪಿದೆ. ನಮ್ಮಲ್ಲಿ ಪದಾರ್ಥಗಳನ್ನ ತಿನ್ನೋದಕ್ಕೆ ಬಾನಸವಾಡಿಯಿಂದ ಬರ್ತಾರೆ, ದೇವನಹಳ್ಳಿಯಿಂದ ಬರ್ತಾರೆ, ಯಲಹಂಕದಿಂದ ಬರ್ತಾರೆ, ಕೆಂಗೆಯಿಂದ ಬರ್ತಾರೆ. ಮತ್ತು ಕಸ್ಟಮೈಸ್ ಕೇಕ್ ಆರ್ಡ್ರ್ ಕೊಡಲಿಕ್ಕೆ ಅಂತ ತುಂಬ ಜನ ದೂರಗಳಿಂದ ಬರ್ತಾರೆ. ಸೊ ಡೆಲ್ಲಿಯಿಂದ ನಮಗೆ ಆರ್ಡ್ರ್ ಮಾಡ್ತಾರೆ. ನಮ್ಮ ದಿಲ್ ಪಸಂದು ಹನಿ ಕೇಕ್ನ ಡೆಲ್ಲಿಯಿಂದ ಆರ್ಡ್ರ್ ಮಾಡ್ತಾರೆ. ಸೊ ಹೀಗಾಗಿ ನಮಗೆ ಭಾಳ ಖುಷಿಯಾಗುತ್ತೆ. ಕಸ್ಟಮರ್ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಭಾಳ ಖುಷಿಯಾಗುತ್ತೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.
ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಒಟ್ಟಾರೆ ಮಧ್ಯಮ ಬಂಡವಾಳದಲ್ಲಿ ಬಿಸ್ನೆಸ್ ಶುರು ಮಾಡಿ ಉತ್ತಮವಾಗಿ ಆದಾಯ ಪಡೆದುಕೊಳ್ತೀವಿ ಅಂದರೆ ಅದಕ್ಕೆ ಬೇಕರಿ ಬಿಸ್ನೆಸ್ ಒಂದು ಉತ್ತಮ ಆಯ್ಕೆ. ಇಂಥ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.